ಎಲ್ರಿಗೂ ನಮಸ್ಕಾರ. KGF ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸಿದೆ. ಯಾವಾಗಲೂ ನಾವು ಬರೀ ಕೇಳ್ತಾ ಇದ್ವಿ, ಆ ಭಾಷೆಯಲ್ಲಿ ಹಂಗಾಯ್ತಂತೆ, ಈ ಭಾಷೆಯಲ್ಲಿ ಹಿಂಗಾಯ್ತಂತೆ. ಆ ಸಿನಿಮಾ ಈ ಮಟ್ಟದಲ್ಲಿ ವಿಶ್ವವ್ಯಾಪಿಯಾಗಿ ರೀಚ್ ಆಯ್ತಂತೆ. ಜಾಕಿ ಚಾನ್ ಸಿನಿಮಾನ ಇಂಡಿಯಾದಲ್ಲೂ ನೋಡ್ತಾರಂತೆ, ಇನ್ನೆಲ್ಲೋ ನೋಡ್ತಾರಂತೆ. ರಜನಿಕಾಂತ್ ಸಿನಿಮಾನ ಅಲ್ಲೆಲ್ಲೋ ಚೈನಾದಲ್ಲಿ ನೋಡ್ತಾರಂತೆ, ಜಪಾನಲ್ಲಿ ನೋಡ್ತಾರಂತೆ ಅಂತೆಲ್ಲ. ಅದು ಒಂಥರ ಸಂತೋಷನೂ ಆಗೋದು. ಆಮೇಲೆ ಜೊತೆಗೆ ನಾವೊಂದು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಥರದ್ದು ಯಾವುದೂ ನಮ್ಮ ಲೈಫಲ್ಲಿ ಏನು ನಡೆಯಲ್ವಲ್ಲ ಅಂತಲೂ ಅನ್ಸೋದು ಒಂದ್ಸಲಿ. ಆದರೆ ಆ ಮಿತಿಗಳನ್ನೆಲ್ಲ ಮೀರಿ, ಆ ಗಡಿಗಳನ್ನೆಲ್ಲ ಮೀರಿ ನಾನು ಭಾಗಿಯಾಗಿರುವಂಥ ಒಂದು ಚಿತ್ರ. ಯಶ್ ನಾಯಕ ನಟರಾಗಿದ್ದಾರೆ, ವಿಜಯ್ ಕುಮಾರ್ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ, ಅನಂತ್ ಸರ್ ಇದ್ದಾರೆ, ಭುವನ್ ಇದ್ದಾರೆ, ಪ್ರಶಾಂತ್ ನೀಲ್ ಅವರ ಸಾರಥ್ಯ ಇದೆ. ಇದ್ರ ಜೊತೆಗೆ ಆ ಥರದ್ದೇ ಒಂದು ಯಶಸ್ಸನ್ನು ನಾವು ಕಂಡಿದ್ದು ನಮ್ಮ ಲೈಫಲ್ಲಿ ಭಾಳ ಸಂತೋಷ ಪಡುವಂಥ ವಿಚಾರ. ನಿಜವಾಗ್ಲೂ ಖುಷಿಯಾಗಿದೆ. ಸುಮಾರಾಗಿ ಹಾಗೆಲ್ಲ ಸಿನಿಮಾ ಬಗ್ಗೆ ತುಂಬ ಎಕ್ಸೈಟ್ ಆಗಿ ನಿದ್ದೆಗಿದ್ದೆಗೆ ಹೇಳೋದೆಲ್ಲ ಕಡಿಮೆ. ನಾನು ಆರಾಮಾಗಿ ನಿದ್ದೆ ಮಾಡ್ಕೊಂಡಿರ್ತೀನಿ. ಆದರೆ KGF ರಿಲೀಸ್ ದಿವಸ 4 ಗಂಟೆಗೆ ಎಚ್ಚರಾಗ್ಬಿಟ್ಟಿತ್ತು. ನಾನು ಟ್ರೈ ಮಾಡಿದೆ ಯಾರ್ಯಾರು ಮಾಡಿ ಏನಿದೆ ರಿಪೋರ್ಟು ಅಂತ. ಒಳ್ಳೊಳ್ಳೆ ರಿಪೋರ್ಟ್ ಬರೋಕ್ಕೆ ಶುರುವಾಯಿತು. ತುಂಬ ಚೆನ್ನಾಗಿದೆ ಸಿನಿಮಾ, ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಾಯಿದೆ. ಇವೆಲ್ಲವೂ ಕೇಳ್ತಾ ಸಂಜೆ ಅಷ್ಟೊತ್ತಿಗೆ ಗೊತ್ತಾಗೋಯ್ತು ಇದು ತುಂಬ ದೊಡ್ಡ ಹಿಟ್ ಇದು ಸಿನಿಮಾ ಅಂತ. ಹಾಗೆ ಈ ಥರದ ಸಿನಿಮಾದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಂಥ ಪ್ರೊಡ್ಯೂಸರ್ಗೆ, ಡೈರೆಕ್ಟ್ರಿಗೆ, ನಮ್ಮ ನಾಯಕ ನಟರಿಗೆ, ಇಡೀ ಟೀಮ್ಗೆ ಹೊಂದಿಸ್ತೀನಿ. 2ನೇ ಭಾಗ ಕೂಡ ಇಂಥದ್ದೇ ಒಂದು ಯಶಸ್ಸನ್ನು ಸಾಧಿಸಲಿ ಅಂತ ಆಶಿಸ್ತೀನಿ.